ನಮಸ್ಕಾರ ಸ್ನೇಹಿತರೆ, ಮೊದಲನೆಯದಾಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇಂದು ನಾವು ಸಂಕ್ರಾಂತಿಯ ಬಗ್ಗೆ ಇರುವ ಒಂದು ಜಾನಪದ ಕಥೆಯನ್ನು ತಿಳಿದುಕೊಳ್ಳೋಣ. ನಿಮಗೆಲ್ಲರಿಗೂ ತಿಳಿದಿರುವಂತೆ ನಂದಿಯು ಶಿವನ ಅತ್ಯಂತ ಪ್ರಿಯ ಭಕ್ತರಲ್ಲಿ ಒಬ್ಬನು. ಒಮ್ಮೆ ಕೈಲಾಸದಲ್ಲಿ ಶಿವನು ನಂದಿಗೆ ಭೂಮಿಯ ಮೇಲಿನ ಎಲ್ಲಾ ಮನುಷ್ಯರಿಗೆ ತನ್ನ ಒಂದು ಸಂದೇಶವನ್ನು ತಿಳಿಸಲು ಹೇಳಿದನು. ಆ ಸಂದೇಶವೇನೆಂದರೆ, ಎಲ್ಲಾ ಮನುಷ್ಯರು ಪ್ರತಿದಿನವೂ ಎಣ್ಣೆ ಸ್ನಾನ ಮಾಡಬೇಕು ಹಾಗೂ ವಾರದಲ್ಲಿ ಒಮ್ಮೆ ಮಾತ್ರ ಊಟ ಮಾಡಬೇಕು. ನಂದಿಯು ಶಿವನಿಗೆ ತಲೆಯಾಡಿಸಿ ಭೂಮಿಯ ಮೇಲಿನ ಮನುಷ್ಯರಿಗೆ ಸಂದೇಶವನ್ನು ರವಾನಿಸಲು ಬದ್ಧನಾದನು. ನಂತರ ನಂದಿಯು ಭೂಮಿಗೆ ಪ್ರಯಾಣ ಬೆಳೆಸಿದನು. ಭೂಮಿಯಲ್ಲಿ ನಂದಿಯನ್ನು ಭವ್ಯವಾಗಿ ಸ್ವಾಗತಿಸಲಾಯಿತು. ಎಲ್ಲಾ ಮಾನವರು ಸಂತೋಷಪಟ್ಟರು ಮತ್ತು ಶಿವನ ಪ್ರೀತಿ ಪಾತ್ರ ಭಕ್ತನಾದ ನಂದಿಯ ಆಗಮನವನ್ನು ಆಚರಿಸಿದರು. ಮಾನವರ ಈ ಅಗಾಧ ಪ್ರತಿಕ್ರಿಯೆಯನ್ನು ನೋಡಿ ನಂದಿಯು ತುಂಬಾ ಸಂತೋಷಪಟ್ಟನು ಹಾಗೂ ಸಂತೋಷದಿಂದ ಎಲ್ಲರಿಗೂ ಶಿವನ ಸಂದೇಶವನ್ನು ಹೇಳತೊಡಗಿದನು. ಮಾನವರೇ, ನಮ್ಮ ಭಗವಾನ್ ಶಿವನು ಎಲ್ಲರಿಗೂ ಒಂದು ಸಂದೇಶವನ್ನು ನೀಡಿದ್ದಾನೆ. ಅದು ಏನೆಂದರೆ, ಎಲ್ಲಾ ಮಾನವರು ಪ್ರತಿದಿನ ಊಟ ಸೇವಿಸಬೇಕು ಮತ್ತು ವಾರಕ್ಕೊಮ್ಮೆ ಎಣ್ಣೆ ಸ್ನಾನ ಮಾಡಬೇಕು. ಎಲ್ಲ ಮಾನವರು ತಲೆಯಾಡಿಸಿ ಅದನ್ನು ಅನುಸರಿಸಲು ಪ್ರಾರಂಭಿಸಿದರು. ಪ್ರತಿದಿನ ಊಟ ಮಾಡಿದರು ಮತ್ತೆ ವಾರಕ್ಕೊಮ್ಮೆ ಎಣ್ಣೆ ಸ್ನಾನ ಮಾಡಲು ಪ್ರಾರಂಭಿಸಿದರು. ಇದರಿಂದಾಗಿ ಅವರಿಗೆ ಆಹಾರದ ಕೊರತೆಯುಂಟಾಯಿತು. ನಂದಿಯು ತನ್ನ ಸಂದೇಶವನ್ನು ತಪ್ಪಾಗಿ ರವಾನಿಸಿದ್ದಾನೆಂದು ಶಿವನು ಅರಿತುಕೊಂಡನು. ಕೂಡಲೇ ಅವನು ನಂದಿಯನ್ನು ಕರೆದು ಆತನ ತಪ್ಪಿನ ಅರಿವು ಮೂಡಿಸಿದನು. ಕೋಪಗೊಂಡ ಶಿವನು ನಂದಿಗೆ ಶಿಕ್ಷೆಯನ್ನು ವಿಧಿಸಲು ಮುಂದಾದನು. ನಂದಿ, ನೀನು ಈ ತಪ್ಪನ್ನು ಮಾಡಿದ್ದರಿಂದ ಇನ್ನು ಮುಂದೆ ನೀನು ಭೂಮಿಯಲ್ಲಿ ಬಸವನಾಗಿ ಹೋಗಬೇಕು ಮತ್ತು ಮನುಷ್ಯರಿಗೆ ಆಹಾರ ಬೆಳೆಯಲು ಸಹಾಯ ಮಾಡಬೇಕು ಎಂದು ಶಿಕ್ಷೆ ವಿಧಿಸಿದನು. ಹೀಗೆ ಆ ದಿನದಿಂದ ಬಸವ ರೈತನ ಮಿತ್ರನಾದನು ಮತ್ತು ಬೆಳೆಗಳನ್ನು ಬೆಳೆಯುವಲ್ಲಿ ಅವನಿಗೆ ಸಹಾಯ ಮಾಡಿದನು. ಹೀಗೆ ಸಂಕ್ರಾಂತಿಯನ್ನು ಬಸವ ಭೂಮಿಗೆ ಬಂದ ದಿನವೆಂದು ನಂಬಲಾಗಿದೆ. ಆದ್ದರಿಂದ ಸಂಕ್ರಾಂತಿಯಂದು ಮಾನವರು ಬಸವನನ್ನು ಅಲಂಕರಿಸುತ್ತಾರೆ, ಪೂಜಿಸುತ್ತಾರೆ ಹಾಗೂ ಸಂಭ್ರಮಿಸುತ್ತಾರೆ.